ಈ ವಾರ್ತೆಗಳ ಸಹ ಪ್ರಾಯೋಜಕರು ಲೇಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಪ್ರೈಟ್. ಓಡಿ ನಿಮ್ಮ ತಾಳ. ಗುಡ್ ನೈಟ್ ಅಡ್ವಾನ್ಸ್ ಮಸ್ಕಿಟೋ ಸ್ಪ್ರೇ. ನಿನ್ನೆ ಹೇಳಿದಂತೆ ಮನುಷ್ಯ ಸಂಕಷ್ಟದ ಸ್ಥಿತಿಲಿದ್ದಾಗ, ಮಾನಸಿಕವಾಗಿ ಕುಬ್ಜನಾಗಿದ್ದಾಗ ಯಾರಾದರೂ ಅವನ ಜೊತೆ ಇರಬೇಕು. ಅವನ ನೋವುಗಳನ್ನು ಆಲಿಸಿ ಅವನನ್ನು ಸಮಾಧಾನ ಮಾಡಿ ಬದುಕೋಕೆ ಸ್ಫೂರ್ತಿ ತುಂಬಬೇಕು. ಅದೇ ಕೆಲಸವನ್ನು ಮಾಡಿದ ಮಧುಸೂದನಿಗೆ ತನ್ನದೇ ಮನೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ. ರಾತ್ರಿ 12:30 ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಉಳಿಸಲಾರಂಭಿಸಿತು. ನಾನು ನಿದ್ದೆಯಿಂದ ಎದ್ದು ಯಾರು ಅಂತ ನೋಡಿದರೆ ಈರಾಳ ನಂಬರ್. ಪಕ್ಕದಲ್ಲಿ ಕವಿತಾ ನಿದ್ರಿಸುತ್ತಿದ್ಲು. ನಾನು ಮೆಲ್ಲನೆ ಬಾಲ್ಕನಿಗೆ ಬಂದೆ. ಫೋನನ್ನು ಆನ್ ಮಾಡಿದರೆ ಅತ್ತಲಿಂದ ಮೀರಾ ಅಳುವ ಸದ್ದು. ಏನಾಯ್ತು ಮೀರಾ? ಗಾಬರಿಯಿಂದ ಕೇಳಿದೆ. ಅತ್ತಲಿನ ಮಾತುಗಳನ್ನು ಕೇಳಿ ರೋಷದಿಂದ ಬುಗಿಲೆದ್ದು ಬಿಟ್ಟೆ. ಬಹಳ ಹೊತ್ತಿನವರೆಗೂ ಆಕೆ ವಿವರಿಸುತ್ತಲೇ ಇದ್ದಳು. ಕೊನೆಗೆ ಆಕೆ ದಿನ ಹೀಗೆ ನಿಂತರೆ ತಪ್ಪು ಕುಂತರೆ ತಪ್ಪು ಅಂತ ಹೊಡೆದು ಹಿಂಸೆ ಮಾಡ್ತಾರೆ. ನಾನಿದೆಲ್ಲ ಯಾರ ಹತ್ರ ಹೇಳಲಿ? ಆತ ಕುಡಿದಾಗ ಮನುಷ್ಯನೇ ಆಗಿರೋಲ್ಲ. ಹೀಗೆ ಮುಂದುವರಿತಾ ಇದ್ರೆ ನಾನು ಒಂದಲ್ಲ ಒಂದು ದಿನ ಸತ್ತು ಹೋಗ್ತೀನಿ ಮಧು. ಅವಳ ಆಳವಾದ ನೋವಿನ ಮಾತುಗಳು ನನ್ನನ್ನ ಸಂಕಟಕ್ಕೀಡು ಮಾಡಿತು. ಸಮಾಧಾನ ಮಾಡ್ಕೊಳ್ಳಿ ಮೀರಾ ಎಂದು ಸಂತೈಸಿ ವಿಷಾದದಿಂದ ಬೆಡ್ ಮೇಲೆ ಮಲಗಿದೆ. ಕವಿತಾ ಈಗ ಮೇಲೆದ್ದಳು. ಇಷ್ಟು ಹೊತ್ತಿನಲ್ಲಿ ಯಾರ ಫೋನ್ ಅಂತ ಮೆಲ್ಲಗೆ ನನ್ನ ಮೊಬೈಲ್ ಚೆಕ್ ಮಾಡಿದರೆ ಮೀರಾ ಅಂತ ಹೆಸರಿತ್ತು. ಅದನ್ನು ನೋಡಿ ಅವಳಿಗೆ ಆಘಾತವಾಯಿತು. ತುಚ್ಛವಾಗಿ ನನ್ನನ್ನು ನೋಡಿ ಅಸಹನೆಯಿಂದ ಕುದ್ದು ಹೋದಳು. ಕವಿತಾ, ಇವತ್ತು ಮಧ್ಯಾಹ್ನ ಊಟ ಬೇಡ. ನಾನು ಬಾಯಿ ಹೇಳಿ ಹೊರಟೆ. ಕವಿತಾಳಲ್ಲಿ ಅನುಮಾನದ ಹುತ್ತ ಹೆಡೆ ಎದ್ದಿತ್ತು. ಅದೇ ಸಮಯಕ್ಕೆ ಅವಳಿಗೆ ಫೋನ್ ಬಂತು. ಏನೇ, ನಿಮ್ಮ ಯಜಮಾನ್ರು ಅವ್ರ ಆಫೀಸ್ನವಳ ಜೊತೆ ದಿನಾ ಊಟಕ್ಕೆ ಹೋಗ್ತಾರಂತೆ. ಅಲ್ಲದೆ ಕಾರಲ್ಲಿ ದಿನಾಲೂ ಒಟ್ಟಿಗೆ ಎಲ್ಲೆಲ್ಲೋ ಹೋಗ್ತಾರಂತೆ. ಆಕೆಯ ಗೆಳತಿ ನುಡಿದೊಡನೆ ಕವಿತಾ ರೋಷದಿಂದ ಸೆಟೆದು ನಿಂತಳು. ಅವಳ ಅನುಮಾನ ನಿಜವಾಗಿತ್ತು. ಕವಿತಾ
ಈಗ ಮೀರಾ ಮನೆಯ ಕಾಲಿಂಗ್ ಬೆಲ್ ಒತ್ತಿದ್ದಳು. ಬಾಗಿಲು ತೆರೆದದ್ದು ಮೋಹನ. ಅಪರಿಚಿತ ಸ್ತ್ರೀಯನ್ನು ನೋಡಿ ಅವನಿಗೆ ಅಚ್ಚರಿಯಾಯಿತು. ನಾನು ಕವಿತಾ ಅಂತ. ನಮ್ಮ ಯಜಮಾನರು ಮತ್ತು ನಿಮ್ಮ ಪತ್ನಿ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದು. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಒಳಗೆ ಬರಬಹುದಾ? ಬನ್ನಿ, ಮೋಹನ್ ಹಸಿಬಿಸಿಯಿಂದ ಕರೆದ. ಏನು ವಿಷಯ ಹೇಳಿ? ಅದು ನೋಡಿ, ನಿಮ್ಮ ಪತ್ನಿ ಮತ್ತು ನನ್ನ ಪತಿ ಮಹಾಶಯರ ಮಧ್ಯೆ ಏನೋ ನಡೀತಾ ಇದೆ. ಅವರು ಹೊರಗಡೆ ತುಂಬಾ ಸಲ ಓಡಾಡೋದನ್ನ ತುಂಬಾ ಜನ ನೋಡಿ ನನಗೆ ಹೇಳಿದ್ದಾರೆ. ಅದಲ್ಲದೆ ಹೊತ್ತಲ್ಲದ ಹೊತ್ತಲ್ಲಿ ಅವಳ ಫೋನ್ ಬೇರೆ ಬರುತ್ತೆ. ನಾನು ಕೇಳಿದ್ರೆ ಆಫೀಸ್ದು ಅಂತಾರೆ. ನನಗೆ ನನ್ನ ಸಂಸಾರ ಮುಖ್ಯ. ನಿಮ್ಮ ಹೆಂಡತಿನ 10 ಬಸ್ತಲ್ಲಿ ಇಟ್ಕೊಳ್ಳಿ, ಇಲ್ಲದಿದ್ರೆ ಪರಿಣಾಮ ನೆಟ್ಟಿಗಿರೋಲ್ಲ ಎಂದು ಎಚ್ಚರಿಕೆ ಕೊಟ್ಟು ಆಕೆ ಹೋದೊಡನೆ ಮೋಹನ ದಿಕ್ಕೆಟ್ಟು ಆಕೆ ಹೋಗುತ್ತಿದ್ದ ದಿಕ್ಕನ್ನೇ ನೋಡುತ್ತಿದ್ದ. ಬಹಳ ವರ್ಷದ ಹಿಂದೆ ಅವನು ಪ್ರೀತಿಸಿದ ಹುಡುಗಿ ಬೇರೊಬ್ಬನನ್ನ ಮದುವೆ ಆಗಿ ಹೋದ ಹತಾಶೆಗಿಂತಲೂ ಮೀರಾ ಬೇರೊಬ್ಬನ ಜೊತೆ ಸುತ್ತುತ್ತಿರುವ ವಿಷಯ ತಿಳಿದು ಸಿಡಿದೆದ್ದು ನಿಂತ. ರೋಷ ಕ್ರೋಧದಿಂದ ಚೀರಿ ಸುತ್ತಮುತ್ತಲಿನ ಮೇಜು ಕುರ್ಚಿಗಳನ್ನ ಚಾಡಿಸಿ ಒದ್ದು ಹಳೆಯ ರುದ್ರನಾಗಿ ಕಾಲಿಂಗ್ ಬೆಲ್ ಸದ್ದು. ಮೋಹನ್ ತೂರಾಡುತ್ತಾ ಹೋಗಿ ಬಾಗಿಲು ತೆಗೆದರೆ ಮೀರಾ. ಅವನ ರುದ್ರಾವತಾರವನ್ನ ನೋಡಿ ಮೀರಾಳಿಗೆ ಕೊಂಚ ಭಯವಾಯಿತು. ಅವನ ಕಣ್ಣು ಅಗ್ನಿ ಜ್ವಾಲೆ ಸುರಿಸುತ್ತಿತ್ತು. ಅನಾಮತ್ತು ಅವಳನ್ನ ಒಳಗೆ ಎಳೆದುಕೊಂಡು ಬಾಗಿಲು ಭದ್ರಪಡಿಸಿದ. ಅವನ ಕೈಯಲ್ಲಿ ಚೂರಿ ಪ್ರತ್ಯಕ್ಷವಾಗಿತ್ತು. ಈಗ ಅದನ್ನು ನೋಡಿ ಪ್ರಾಣ ಭಯದಿಂದ ಮೀರಾ, ಬೇಡ ಬೇಡ, ನಿಮ್ ತಮ್ಮಯ್ಯ, ಏನಾಗಿದೆ ನಿಮ್ಗಿವತ್ತು ಬಡಬಡಿಸಹತ್ತಿದ್ದಳು. ಅವಳ ಮೈಯೆಲ್ಲ ಭೀತಿಯಿಂದ ಥರಥರ ನಡುತ್ತಾ ಇತ್ತು. ನಿರ್ದಯೆಯಿಂದ ಚೂರಿಯನ್ನ ಹಿಡಿದು ಅವಳನ್ನ ಸಮೀಪಿಸಿದ ಮೋಹನ.